ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್. ಸೊ ಇವತ್ತು ವ್ಲಾಗ್ನ ನಾನು ಸೂಲಿಬೆಲೆಯಲ್ಲಿ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ನನ್ನ ಕಝಿನ್ ಎಂಗೇಜ್ಮೆಂಟ್ಗೆ ಹೋಗಿರೋದು. ಸೊ ಹೊಸ ಮನೆ ಹತ್ರ ಕೂತ್ಕೊಂಡು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಗ್ನ ಮೊದಲಿಂದನೇ ಶುರು ಮಾಡಿರಲಿಲ್ಲ, ಅಲ್ಲಿ ಮನೆಗೆ ಹೋದ್ಮೇಲೆ ಅನ್ನಿಸ್ತು ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಅಪ್ಪನ ಕಝಿನ್ ಮಗಳದ್ದು ಇದು ಫಂಕ್ಷನ್ ನಡೀತಾ ಇರೋದು. ನಮ್ಮ ಊರಿನ ಸೋಮೇಶ್ವರನ ದೇವಸ್ಥಾನದಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದಾರೆ. ಸೊ ಬನ್ನಿ. ಅಲ್ವಾ ಶ್ರೀ ಮಹಾದೇವಾಯ ಬಂದಿದ್ರು, ಚೆನ್ನಾಗಿ ಮಾತಾಡ್ಬಿಟ್ಟು. ಆ್ಯಂಡ್ ಸೆಟಪ್ ಎಲ್ಲ ಈ ಥರ ರೆಡಿ ಆಗಿದೆ. ಇದ್ರ ಹಿಂದೆಗಡೆ ಶಿವನ್ ಸ್ಟ್ಯಾಚ್ಯೂ ಇರೋದು. ಬ್ಯೂಟಿಫುಲ್, ಸಿಂಪಲಿ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಹಿಯರ್ ಕಮ್ಸ್ ದ ಬ್ರೈಡ್ ಆ್ಯಂಡ್ ಗ್ರೂಮ್. ದೇವಸ್ಥಾನದ ಒಳಗಡೆ ಆರ ಬದಲಾಯಿಸ್ಕೊಂಡ್ರೆ ನಾಳಮ್ಮ ಅವ್ರು ಹಾಕಿರೋದು. ಚಪ್ಪಾಳೆ ಹೊಡೀರಿ, ಏನೆಲ್ಲ ಸುಮ್ಮನೆ ಇದ್ದೀರಾ? ಸೊ ದೇವಸ್ಥಾನದಲ್ಲೇ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದಿದ್ದಾರೆ. ನಾವು ಹೊರಗಡೆ ಬಂದ್ಬಿಟ್ಟಿದ್ದೀವಿ ಅಷ್ಟೊತ್ತಿಗೆ. ದೇವಸ್ಥಾನದ ಹಾಲಲ್ಲಿ ಈ ಥರ ಚಿಕ್ಕದಾಗಿ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ರು ಎಲ್ಲನೂ ಎಂಗೇಜ್ಮೆಂಟ್ಗೆ ಅಂತ ಹೇಳ್ಬಿಟ್ಟು. ನಾವು ಹೊಸ ಮನೆಯವ್ರಿಗೆಲ್ಲ ಕಾಯ್ತಾ ಇದ್ವಿ, ಇನ್ನೂ ಬರಲಿಲ್ಲ ಅವರು, ನಿಧಾನಕ್ಕೆ ಬರ್ತಾ ಇದ್ದಾರೆ. ಸೊ ನಾವು ಬಂದು ಕೂತ್ಕೊಂಡು ಆಮೇಲೆ ಎಲ್ಲ ಒಬ್ಬೊಬ್ಬರೇ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಆಶೀರ್ವಾದ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ಆ್ಯಂಡ್ ಅದೇನು ಟೈಮ್ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ರಿಂಗ್ ಎಕ್ಸ್ಚೇಂಜು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಫೋಟೋ ಸೆಕ್ಷನ್ಗೆ ಹೋದರು. ಹೇಳು, ಇವಾಗ ಈಗಲೇ ಹೇಳು. ಆಮೇಲೆ 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 ವಾಚ್ ಮಾಡಿ ನಾವು ಕಾಯ್ತಾ ಇದ್ವಿ ಫೋಟೋಗೆ ಹೋಗೋದಕ್ಕೆ. ಯಾಕಂದರೆ ಕುಸುಮ ಅವರೆಲ್ಲ ಬರಬೇಕಿತ್ತು. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಕಾಯ್ತಾ ಇದ್ವಿ. ಎಲ್ಲರಿಗೂ ಹಾಗೆ 1 o'clock ಮೇಲೆ ಆಗುತ್ತೆ ಅಂತ ಹೇಳಿದ್ರು ರಿಂಗ್ ಎಕ್ಸ್ಚೇಂಜ್ಗೆ. ಸೊ ಹಾಗಾಗಿ ಊಟಕ್ಕೆಲ್ಲ ಟೈಮ್ ಆಗೋಗುತ್ತೆ ಅಂತ ಬೇಗನೆ ಹೊರಟ್ವಿ ನಾವು. ಎಲ್ಲ ಬಾಯ್ಸ್ ಗೋಯಿಂಗ್. ಜನ ರಶ್ ಆಗೋಯ್ತು ಕಣಮ್ಮ. ಈಗ ಏನೇ ಎಲ್ಲ ಗ್ಯಾಪ್ ಕೊಟ್ಟರು ಅವರು ಫೋಟೋ ತೆಗಿಯೋಕ್ಕೆ. ಊಟ ಮಾಡ್ತಾಳೆ ಬತ್ತು. ಓಯ್ ಆಗ ಬಂತು ಭಯ. ಸುಮ್ಮನೆ ಅನ್ಬೇಕು, ನಾನು ಅನ್ಬಾರ್ದು. ಕೋಪ ಬರ್ತೈತೆ. ಮೇಕೆ ಹೆಂಗೆ ಕೂಗಿದ್ದು ನಕ್ಬಿಟ್ಲಮ್ಮ. ಇಲ್ಲ ಅಯ್ಯೋ ಹೋಗ್ಬಿಡ್ತೆ ನಮ್ಮ ಮಗುದು. ಆಗ ಬಂದ್ಬಿಟ್ಲು ಎಲ್ಲಮ್ಮ ಮೇಕೆ. ಇದು ಬರ್ರೆ ಒಂದು ಹೊಡ್ಸ್ಕೊಂಬಿಡೋಗ್ರೆ ತಗೆ. ನಮ್ಮೂರಿನ ಗರ್ಲ್ಸ್ ಗ್ಯಾಂಗ್, ಬಾಯ್ಸ್ ಗ್ಯಾಂಗ್ ಎಲ್ಲ ಫೋಟೋ ಶೂಟ್ ಆಯಿತು. ನಾವು ಸಹ ನಂಗೆ ಕಾಯ್ತಾ ಇದ್ವಿ. ಸ್ವಲ್ಪ ಅವಳದು ಒಂದು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಅವ್ರದ್ದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅಪ್ಪ ಅಮ್ಮ
ಮತ್ತು ಅವ್ರ ಫ್ರೆಂಡ್ಸು ಎಲ್ಲರೂ ಫೋಟೋ ಸೆಕ್ಷನ್ ನಡೀತಾ ಇತ್ತು. ಆ್ಯಂಡ್ ನಮ್ಮ ಮನೆ ಹತ್ರನೇ ಇರೋದ್ರಿಂದ ತುಂಬ ಈಸಿ ಆಯಿತು. ಅಂದರೆ ಹೊಸ ಮನೆಗಳಿದೆಯಲ್ಲ, ಸೊ ಅಲ್ಲೇ ಹತ್ರ ದೇವಸ್ಥಾನದಲ್ಲಿ ಇವ್ರು ಮಾಡಿದ್ದಿದ್ದು. ಸೊ ಹಾಗೆ ಎಲ್ಲರೂ ನಾವು ಕೂಡ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಫೋಟೋ ಹಿಡಿಸ್ಕೊಂಡ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಕಸಿನ್ಸೇ ತೆಗೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ವಿ. ಆ್ಯಂಡ್ ಹಾಗೆ ಆಶೀರ್ವಾದ ಕೂಡ ಮಾಡಿ ಅವ್ರಿಗೆಲ್ಲ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು 3 ಜನನೂ ಫೋಟೋ ತೆಗೆಸ್ಕೊಂಡು, ನನಗೆ ನಾನು ವಿಡಿಯೋ ಮಾಡೋದು ಕೂಡ ಕೊಟ್ಟಿದ್ದೆ, ಕ್ಲಿಪ್ಪಿಂಗ್ ತೊಗೊಳೋಣ ಅಂತ ಹೇಳ್ಬಿಟ್ಟು ತಗೊತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊಸ ಮನೆ ಕಡೆಗೆ ಹೋದ್ವಿ. ರಿಂಗ್ ಎಕ್ಸ್ಚೇಂಜ್ ಟೈಮಿಗೆ ಬರೋಣ ಅಂತ ಹೋಗಿದ್ದು, ಬಟ್ ರಿಂಗ್ ಎಕ್ಸ್ಚೇಂಜ್ ಟೈಮ್ ಮೀರೋಗ್ಬಿಟ್ಟಿತ್ತು ನಾವು ನೆಕ್ಸ್ಟ್ ಬರೋ ಅಷ್ಟರಲ್ಲಿ. ಹಾಗೆ ನಮ್ಮ ಫ್ಯಾಮಿಲಿ ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ವಿ. ನಾವು ಯಾವುದೇ ಫಂಕ್ಷನ್ಗೆ ಹೋದ್ರೂ ಈ ಥರ ಒಂದು ಗ್ರೂಪ್ ಫೋಟೋ ಇದ್ದೇ ಇರುತ್ತೆ ನಮ್ಮದು. ಸೊ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಸೊ ಅದನ್ನು ಕೂಡ ಆ್ಯಡ್ ಹಾಯ್ ಹಾಂ ಇಡ್ತಿದ್ದೀನಿ. ಮತ್ತೊಂದ್ಸಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಊಟಕ್ಕೆ. ಸೊ ಇಲ್ಲೆಲ್ಲ ಊಟದ ಹಾಲು ಎಲ್ಲ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಸೊ ಹಾಗೆ ನೋಡಿ ಊಟ ಎಲ್ಲ ಮಾಡಿಸಿದ್ರು, ಕಾಳ್ಸಾರು, ಮುದ್ದೆ ಮತ್ತು ಒಬ್ಬಟ್ಟು ಊಟ ಎಲ್ಲ ಮಾಡಿಸಿದ್ರು. ಸೊ ಅದನ್ನೆಲ್ಲ ಊಟ ಮುಗಿಸ್ಕೊಂಡು ಈಗ ಮಗು ಮಲ್ಕೊಂಡವಳೆ. ಏ ಇಲ್ಲ, ಅವನು ಇನ್ನೂ 1 ವರ್ಷ ಆರಾಮಾಗಿ ಟ್ರಿಪ್ ಹೊಡ್ಕೊಂಡಿರ್ಬೋದು ಅಂದ ಅವನು. ಇಲ್ಲ ಇದನ್ನೆಲ್ಲ ಒಂದು ಚೂರು ಎಡಿಟ್ ಮಾಡ್ಕೊಬೋದು. ನೋಡ್ದಾ ಈಗ 1 ವರ್ಷ ಆಯ್ತು. ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಸುಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ವಿ. ಸೊ ಅಲ್ಲಿ ಟೀ ಕಾಫಿ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಅಡಿಕೆ ಎಲ್ಲ ಹಾಕ್ಕೊಂಡು ಹರಟೆ ಹೊಡೆದು ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಫ್ಯಾಮಿಲಿ ಜೊತೆ ಮಿಂಗಲ್ ಆದ್ರೇ ಸೂಲಿಬೆಲೆಗೆ ಹೋದರೆ, ಬೆಂಗಳೂರಲ್ಲಿದ್ದರೆ ಟೈಮ್ ಹೋಗೋದೇ ಇಲ್ಲ. ಬಟ್ ಸೂಲಿಬೆಲೆಗೆ ಹೋದ್ರೆ ಹೇಗೆ ಟೈಮ್ ಆಗೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟರಲ್ಲಿ ಸಂಜೆ ಕೂಡ ಆಗೋಗಿತ್ತು. ಆ್ಯಂಡ್ ಅಮ್ಮ ಬಂದು ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಿದರು. ಸೊ ನಾನ್ ವೆಜ್ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಅಂದರೆ ಸಂಜೆ ಊಟಕ್ಕೆ ಅಲ್ಲೆಲ್ಲ ತಿನ್ಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಆ್ಯಂಡ್ ಬತ್ತು ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬಾಡ್ ಬೇಸೋ ದಿನ ಮಾತ್ರ ಹೇಳಮ್ಮ ಹಂಗೆಲ್ಲ, ಅವಾಗ ಮಾಡಿಸ್ಕೊಂಬಂದು ಕೊಡ್ತಾರೆ. ಎಸ್, ನೋಡಿದ್ರಲ್ಲ, ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್.